ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗಂಡ ಹೆಂಡತಿ ದಂಪತಿ ಇದೀವಿ ಸರ್, ಅನ್ಯೋನ್ಯತೆ ಇಲ್ಲವೇ ಇಲ್ಲ ಸರ್. ಮನೆ ಒಳಗಡೆ ಬಂದ್ರುಗಳೇ ನಾನೊಂದು ತೀರ ನೀನೊಂದು ತೀರ ಅನ್ನುವಂಥವ್ರು ಯಾರಾದರೂ ಇದ್ದರೆ, ಜಗತ್ತಿನ ಕಣ್ಣಿಗೆ 4 ಜನರಿಗೆ ನೋಡೋದಕ್ಕೋಸ್ಕರ ಅಥವಾ ಮಕ್ಕಳಿಗೋಸ್ಕರ ಗಂಡ ಹೆಂಡತಿ ರೂಪದಲ್ಲಿ ನಾವು ಇದೀವಿ ಅನ್ನುವಂಥವ್ರು ಯಾರಾದರೂ ಇದ್ದರೆ, ಆ ಅನ್ಯೋನ್ಯತೆ ಹೆಚ್ಚಾಗಬೇಕು ಸರ್. ನನ್ನ ಗಂಡನ ಜೊತೆ ನನ್ನ ಅನ್ಯೋನ್ಯತೆ ಹೆಚ್ಚಾಗಬೇಕು, ನನ್ನ ಹೆಂಡತಿ ಜೊತೆ ಅನ್ಯೋನ್ಯತೆ ಹೆಚ್ಚಾಗಬೇಕು ಅನ್ನುವಂಥ ಯಾವುದಾದ್ರೂ ದಂಪತಿಗಳು ಇಷ್ಟಪಟ್ಟರೆ, ಆಸೆ ಇದ್ದರೆ ನಾನು ಹೇಳುವಂಥ ಪರಿಹಾರವನ್ನು ಇವತ್ತು ನೀವು ಮಾಡಿ. ಸಾಧ್ಯವಾದಾಗಲೆಲ್ಲ ದಿನನಿತ್ಯ ಅದು ಇದೆಲ್ಲ ಏನು ನೋಡಬೇಡಿ, ಯಾವತ್ತು ಸಾಧ್ಯವಿದೆಯೋ ಆವತ್ತು ಹತ್ತಿರದಲ್ಲಿ ಇರುವಂಥ ಯಾವುದಾದ್ರೂ ಜೋಡಿ ದೈವಗಳ ಹತ್ರ ಹೋಗೋದಕ್ಕೆ ಪ್ರಾರಂಭ ಮಾಡ್ಕೊಂಡು ಬನ್ನಿ. ಜೋಡಿ ದೈವಗಳು ಏನು ಅಂತ ಹೇಳಿದ್ರೆ ಶಿವಶಕ್ತಿ, ಲಕ್ಷ್ಮೀನಾರಾಯಣ ಅಂತ ನಾನು ಹೇಳಿದ್ದೆ, ರಾಧಾಕೃಷ್ಣ, ಈ ರೀತಿ ಜೋಡಿಯಾಗಿರುವಂಥ ದೈವ. ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರ ಹೋಗ್ಬೋದಾ ಅಂದ್ರೂ ಹೋಗ್ಬೋದು. ನರಸಿಂಹಸ್ವಾಮಿ ಉಗ್ರ ರೂಪದಲ್ಲಿ, ಅದೆಲ್ಲ ಬೇಕಾಗಿಲ್ಲ ನಿಮಗೆ. ನೀವು ಹೋಗಿ ಜೋಡಿಯಾಗಿರುವಂಥ ದೈವಗಳ ಹತ್ರ, ಭದ್ರಕಾಳಿ ಸಹಿತರಾಗಿರುವಂಥ ವೀರಭದ್ರೇಶ್ವರ ಸ್ವಾಮಿಗಳು, ಅರ್ಥ ಆಯ್ತಲ್ವಾ? ಎಲ್ಲದನ್ನು ಹೇಳೋಕ್ಕಾಗಲ್ಲ. ಸೊ ಈ ರೀತಿ ಜೋಡಿ ದೈವಗಳ ಹತ್ರ ನೀವು ಹೋಗಿ, ನೀವು ಮತ್ತು ನಿಮ್ಮ ಪತಿ ಅಥವಾ ನೀವು ಮತ್ತು ನಿಮ್ಮ ಪತ್ನಿಯ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಬೇಕು. ಸ್ವಲ್ಪ ಹೊತ್ತು ಅಲ್ಲಿ ಕಳೆದು ನಿಮ್ಮಿಷ್ಟಕ್ಕೆ ನೀವು ಮನೆಗೆ ಬನ್ನಿ. ತಿಂಗಳಿಗೆ ಒಂದು ಸಲ ಆದರೂ ಈ ಪ್ರಯೋಗವನ್ನು ತಾವುಗಳು ಮಾಡ್ಕೊಂಬನ್ನಿ. ಯಾವಾಗೆಲ್ಲ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಫಂಕ್ಷನ್, ಅದಕ್ಕಿಂತ ಮುಖ್ಯವಾಗಿ ಯಾವುದಾದ್ರೂ ಪೂಜೆ, ಹೋಮ, ಹವನ, ಹಬ್ಬ ಇತ್ಯಾದಿಗಳು ಬಂದಿದೆ ಸರ್ ಅಂದಾಗ, ದಂಪತಿಗಳಿರುವರು ನೀವಿಬ್ಬರು ಒಟ್ಟಿಗೆ ಕೂತ್ಕೊಂಡು, ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಪೂಜೆಯಲ್ಲಿ ಪಾಲ್ಗೊಳ್ಳಿ. ಬೇರೆ ಎಲ್ಲದರಲ್ಲೂ ಹೇಗಿರ್ತೀರೋ ನನಗೆ ಗೊತ್ತಿಲ್ಲ. ಆ ಪೂಜೆ ಇತ್ಯಾದಿಗಳನ್ನ, ಒಂದು ಮಂಗಳಾರತಿ ಮಾಡ್ತಾ ಇದ್ದೀವಿ, ಒಂದು ಭೂವಾತೆ, ಇಬ್ಬರು ಒಟ್ಟಿಗೆ ನಿಂತ್ಕೊಂಡ್ಬಿಟ್ಟು ಪೂಜೆ ಇತ್ಯಾದಿಗಳಲ್ಲಿ ಭಾಗವಹಿಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ 3ನೇ ಪರಿಹಾರ, ನೀವುಗಳು ಇಬ್ಬರು ಮದುವೆ ಆದಂಥ ದಿನ ಯಾವ ವಾರ ಬಂದಿತ್ತು ಅನ್ನೋದನ್ನು ನೆನಪಿಟ್ಟಿರ್ತೀರ ಅಲ್ವಾ? ಆ ವಾರದಂದು ತಿಂಗಳಿಗೆ ಒಂದು ಸಲ, 3 ತಿಂಗಳಿಗೆ ಒಂದು ಸಲ ಯಾರಾದರೂ ಗುರು ಸ್ವರೂಪರಿಗೆ, ಗುರು ಹಿರಿಯರಿಗೆ ಮಾಡ್ಬೋದಾ ಸರ್ ಅಂದರೆ ಮಾಡ್ಬೋದು. ಇಲ್ಲ ಗುರು ಸ್ವರೂಪದಲ್ಲಿರುವಂಥ ಯಾವುದಾದ್ರೂ ವ್ಯಕ್ತಿಗಳಿಗೆ, ಗುರು ಸ್ವರೂಪದವರಿಗೆ ಒಂದು ವಸ್ತ್ರದಾನವನ್ನು ದಂಪತಿಗಳಿರುವರು ಸೇರಿ ಮಾಡಬೇಕು. ಒಟ್ಟಿಗೆ ಹೋಗ್ಬೇಕು. ಮತ್ತೆ ಅಲ್ಲಿ ನಾನು ಸಿಂಗಲಾಗಿ ಹೋಗ್ಲಾ, ಅವರಿಗೆ ಟೈಮ್ ಇಲ್ಲ ಅಂತೆ, ಹಾಗಾಗಲ್ಲ. ಅರ್ಥ ಆಯ್ತಲ್ವಾ? ಇದನ್ನು ನೀವು ಮದುವೆ ಆದಂಥ ವಾರ ಯಾವ ದಿನ ಬಂದಿತ್ತೋ ಆ ವಾರದಂದು 3 ತಿಂಗಳಿಗೋ 6 ತಿಂಗಳಿಗೋ ಒಂದು ಸಲ ಮಾಡ್ತಾ ಬನ್ನಿ. ಈ 3 ಪ್ರಯೋಗವನ್ನು ನೀವು ಕೈ ಹಿಡಿದು ನೋಡಿ, ಜೀವನದಲ್ಲಿ ದಂಪತಿಗಳಿರುವರಲ್ಲಿ ಒಂದು ಅನ್ಯೂನ್ಯತೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.